ಫಸ್ಟ್ ಶೋ ಹೇಗೆ ಅನಿಸ್ತದೆ ಮೊದಲಿಗೆ? ತುಂಬ ಖುಷಿ ಇದೆ. 2 ವರ್ಷ ಕಷ್ಟಪಟ್ಟಿದ್ದಕ್ಕೆ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ತುಂಬ ಕಮರ್ಷಿಯಲಿ ಓಪನಿಂಗ್ ತೊಗೊಂಡಿದೆ ಪಿಕ್ಚರು. ನನಗೆ, ನನ್ನ ಫ್ಯಾಮಿಲಿಗೆ, ನನ್ನ ಸಿನಿಮಾ ತಂಡಕ್ಕೆ ತುಂಬಾ ಖುಷಿ ಇದೆ ಇವತ್ತು. ಪ್ರತಿಯೊಂದು ಫೈಟ್ನೂ ಜನ ಎಂಜಾಯ್ ಮಾಡ್ತಿರೋದಾಗಿರ್ಬೋದು, ಆಡಿಯನ್ಸ್ ರಿಯಾಕ್ಷನ್ ಏನೋ ಅವತ್ತು ಕಷ್ಟಪಟ್ಟಿದ್ದು ಇವತ್ತು ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಸರ್, ಎಲ್ಲರೂ ಲುಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಲುಕ್ ಕೊಡುತ್ತೆ ಈಗ. ಲುಕ್ ಅದೇ ಆರ್ಟಿಸ್ಟ್ಗಳು ಮಾಡಲೇಬೇಕಲ್ಲ, ಒಂದು ಬೇರೆ ಪ್ರಯತ್ನ ಮಾಡಿದ್ದು ತುಂಬ ಚೆನ್ನಾಗಿ ಆಯಿತು, ವರ್ಕ್ ಆಗಿದೆ ಲುಕ್ ಆ್ಯಕ್ಚುಲಿ. ಸರ್, ಇವತ್ತು ನಿಮ್ದು ಮೊದಲನೇ ಸಿನಿಮಾ ಇದು ಸಾರಿ ಫಸ್ಟ್ ಶೋ. ಸೊ ನಿಮ್ಮ ಅಪ್ಪಾಜಿನ ಕರ್ಕೊಂಡ್ಬಂದಿದ್ರೆ ಇನ್ನೂ ಬಂದಿದ್ದಾರಲ್ಲ ಸರ್, ಬೈಟಿಗೆ ನೋಡ್ತೀನಿ ಬಂದಿದ್ದಾರೆ. ಹೈಟ್ ಕಮ್ಮಿ ಇದಾರಲ್ಲ ಸರ್, ಫ್ಯಾಮಿಲಿ ಎಲ್ಲ ಜೊತೆಲಿ ಬಂದು ಸಿನಿಮಾ ನೋಡಿದ್ದಾರೆ. ಇಲ್ಲ, ಇನ್ನೂ ಸಿಕ್ಕಿಲ್ಲ, ಈಗ ಮಾತಾಡ್ತೀನಿ ಸರ್. ಫ್ಯಾನ್ಸ್ ಹೇಳ್ತಾ ಇದ್ರು ನಿಮ್ದು ಲುಕ್ಕು ಒಂದೇ ಲೆವೆಲಿಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ, ಹೊಸ ಹೀರೋ ಬಂದಿದ್ದಾನೆ ಅಂತ ಏನು ಹೇಳ್ತೀರಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಫ್ರೈಡೇಗೋಸ್ಕರ ಕಾಯ್ತಾ ಇರ್ತೀವಿ ನಾವು, ಸೊ ಅದಕ್ಕೋಸ್ಕರನೇ ಅಷ್ಟು ದಿನದ ಎಫರ್ಟ್ ಹಾಕಿರ್ತೀವಿ. ತುಂಬ ಚೆನ್ನಾಗಿ ಬಂದಿದೆ, ಕಮರ್ಷಿಯಲಿ ಚೆನ್ನಾಗಿ ಓಪನಿಂಗ್ ತೊಗೊಂಡಿದೆ. ನೋಡೋಣ ಮುಂದಿನ ದಿನದಲ್ಲಿ ಜನ ಆದಷ್ಟು ಥಿಯೇಟರ್ಗಳಿಗೆ ಬರೋದ್ರ ಮುಖಾಂತರ ಈ ಸಿನಿಮಾನ ಗೆಲ್ಲಿಸಬೇಕು ಅಂತ ಕೇಳ್ಬೋದು. ಸರ್, ನೆಕ್ಸ್ಟ್ ಪ್ಲಾನ್ ಏನು ಸರ್? ನೆಕ್ಸ್ಟು ಇನ್ನೂ ಒಂದು 2-3 ಮಂತ್ಸಲ್ಲಿ ಗಜರಾಮ ರಿಲೀಸ್ ಆಗ್ತಿದೆ. ಇನ್ನೊಂದು ಸಿನಿಮಾದಲ್ಲಿ ಬರ್ತೀನಿ, ಅದು ಕಮರ್ಷಿಯಲ್ ಸಿನಿಮಾ. ನಿಮ್ಮ ಪಾರ್ಟ್ನರ್ ಏನು ಹೇಳ್ತೀರಾ? ಪಾರ್ಟ್ನರ್ ಜೊತೆ ಇದೀವಲ್ಲ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ರಾಜ್ ಅವ್ರದ್ದಂತೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಕಾರಣ ನಮ್ಮ ಡೈರೆಕ್ಟರು. ಅದನ್ನು ಹೊರಗಡೆ ತರಿಸಿರೋದು ಆ್ಯಂಡ್ ಚೆನ್ನಾಗಿ ತೋರಿಸಿರೋದು ನಮ್ಮ DOP. ವೆರಿ ಹ್ಯಾಪಿ ವಿತ್ ಮೂವಿ. ನಂದು ಸ್ಪೆಷಲ್ ಸಾಂಗ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಫೈಟಿಂಗ್ಸ್ ಒಂದು ಸಕ್ಕದಾಗಿ ಬಂದಿದೆ ಸಿನಿಮಾನಲ್ಲಿ. ಟೋಟಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿದೆ. ಸಿನಿಮಾದ DOP ಇವರು ಯೋಗಿ ಅಂತ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಒಂದು 80 ಡೇಸ್ ಜೊತೆಲಿ ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ. ಆ್ಯಂಡ್ ಪ್ರವೀಣ್ ಡೈರೆಕ್ಟರು, ನಮ್ಮ ಪ್ರೊಡ್ಯೂಸರ್ನ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ. ಮೇಬಿ ದುಡ್ಡು ಕಲೆಕ್ಟ್ ಮಾಡೋಕೆ ಹೋಗ್ಬಿಟ್ಟಿದ್ದಾರೆ. ಎಷ್ಟಾಗಿರ್ಬೋದು ಸರ್ ನಿಮ್ಮ ಪ್ರಕಾರ ಕಲೆಕ್ಷನ್ ಗೊತ್ತಿಲ್ಲ ಸರ್, ಅದೆಲ್ಲ ಇನ್ನು ಪ್ರೊಡ್ಯೂಸರ್ಗೆ. ಆರ್ಟಿಸ್ಟ್ಗಳದು ಫಸ್ಟ್ ಶೋ ಮುಗಿಯೋವರೆಗೂ ಅಷ್ಟೇ ನಮ್ಮದು. ಅದಾದಮೇಲೆ ಇನ್ನು ಸಿನಿಮಾ ನಿಲ್ಲಿಸ್ಕೊಳೋದು, ಪ್ರಚಾರ ಮಾಡೋದು ಎಲ್ಲ ಇನ್ನು ಪ್ರೊಡ್ಯೂಸರ್ ಕೈಲಿದೆ. ಅವ್ರು ಶಕ್ತಿ ಮೀರಿ ಪ್ರಯತ್ನ ಪಡ್ತಿದ್ದಾರೆ, ಚೆನ್ನಾಗಾಗತ್ತೆ ಅಂತ ನಂಬಿದ್ದೀನಿ. ಸರ್, ಬೆಂಗಳೂರು ಬಿಟ್ಟು ಹೊರಗಡೆ ಅದು ಥಿಯೇಟರ್ ವಿಸಿಟ್ ಸರ್, ನಾನು ಎಲ್ಲಿ ಕರೆದ್ರೂ ಬರ್ತೀನಿ ಸರ್. ಪ್ರೊಡಕ್ಷನ್ ಹೌದು ಪ್ಲ್ಯಾನ್ ಮಾಡಬೇಕು. ನಾರ್ತ್ ಕರ್ನಾಟಕ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಯಾರ ಪ್ಲ್ಯಾನ್ ಏನಿದೆ ನಾವೆಲ್ಲ ಒಟ್ಟಿಗೆ ಹೋಗಿ ಸಿನಿಮಾ ಜನ ಜೊತೆ ಹೇಗಿದೆ ಸರ್ ಸಿನಿಮಾ ತುಂಬ ಚೆನ್ನಾಗಿದೆ. ಅಂದರೆ ಮಾಸ ಕ್ಲಾಸ್ 2 ಮಿಕ್ಸಪ್ ಮಾಡಿದರೆ ಈ ಅಂಗುಲಿ ಮಾಲ ಮತ್ತು ಈ ರೀತಿ ಸ್ಟೋರಿಗಳಿತ್ತಲ್ಲ, ಒಂದು ಮಗುನ ಇಟ್ಕೊಂಡು ಥ್ರೋಟ್ ಒಬ್ಬ ಸುಪಾರಿ ಕಿಲ್ಲರ್ ಜರ್ನಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ರೆ, ಒಂದು ಸೆನ್ಸಿಟಿವ್ ವಿಷಯನ ಜೊತೆಲಿ ಇಟ್ಕೊಂಡು ಕ್ರೈಮ್ ಏರಿಯಾನ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದರೆ. ಮತ್ತು ಸೆಕೆಂಡ್ ಹಾಫಲ್ಲಿ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರೋ ಟ್ವಿಸ್ಟು ಯಾರೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ತುಂಬ ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಡೈರೆಕ್ಟರು. ಪ್ರೊಡ್ಯೂಸರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಕಥೆ ಏನು ಕೇಳಿದೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ರಾಜವರ್ಧನವರು ಅಜಾನು ಬಾಬು ತುಂಬ ಚೆನ್ನಾಗಿ ಕಾಣ್ತಾರೆ. ದಿಲೀಪ್ ಅವರು ಸ್ಪೆಷಲ್ ಪ್ಯಾಕೇಜ್, ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವ್ರ ಕ್ಯಾರೆಕ್ಟರೈಸೇಷನ್ ಆಗಿ ಕನ್ವರ್ಟ್ ಆಗಿದೆ. ಮತ್ತು ಆ ರೀತಿ ಇದಾಗುತ್ತೆ. ಮತ್ತು ದಿವ್ಯ ಸುರೇಶ್ ಮತ್ತು ಹೀರೋ ಮೇಡಮ್ ಚೆನ್ನಾಗಿ ಮಾಡಿದ್ರು. ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಅಂದರೆ ಅವ್ರು ಥ್ರೋಟು ಒಂದೇ ಕ್ಯಾರೆಕ್ಟರೈಸೇಷನ್, ಅಂದರೆ ಒಂದೇ ಮೇಂಟೈನ್ ಮಾಡ್ಕೊಂಡ್ಬಂದಿದ್ರು. ಅಂದರೆ ಫಸ್ಟಿಂದನೂ ಅವರೊಂದು ಬಿಗಿ ಹಿಡಿತ ಮತ್ತು ಆ ದೇಹ ಆ ರೀತಿ ಸೂಪರ್ ಕಿಲ್ಲರ್ ಪಾತ್ರ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅವ್ರಿಗೇನು ಎಮೋಷನ್ಸ್ ಇಲ್ಲ ಅಂತ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವರು ಮಗು ಥರ ಕನ್ವರ್ಟ್ ಆಗೋದು ತುಂಬ ಚೆನ್ನಾಗಿ ತೋರಿಸಿದ್ರು. ಚಿತ್ರಮಂದಿರಕ್ಕೆ ಜನ ಬರ್ತಿಲ್ಲ, ಬಟ್ ಕ್ರೌಡ್ ತುಂಬ ತುಂಬಿದೆ. ಹೇಗನ್ನಿಸ್ತಾರೆ? ಖುಷಿ ಆಗುತ್ತೆ. ಕ್ರೌಡ್ ನೋಡೋದೇ ಖುಷಿ. ಎಲ್ಲೇ ಆಗಲಿ ಕ್ರೌಡ್ ಬಂದು ಕೂಗ್ತಾರಲ್ಲ, ಆವಾಗಲೇ ಸಿನಿಮಾದಲ್ಲಿ ದ ಬೆಸ್ಟ್ ರೆಕಾರ್ಡಿಂಗ್ ಅಂದರೆ ಕ್ರೌಡ್ ಕೂಗಿದಾಗ. ಕ್ರೌಡ್ ಅವ್ರ ಫೈಟಿಂಗ್ ಇರ್ಬೋದು, ಎಂಟ್ರಿ ಸೀನ್ ಇರ್ಬೋದು, ಅಥವಾ ಎಮೋಷನಲ್ ಸೀನ್ ಇರ್ಬೋದು, ಅದು ಬೆಸ್ಟ್ ರೆಕಾರ್ಡಿಂಗ್ ಅಂದರೆ ಕ್ರೌಡ್ ರೆಸ್ಪಾಂಡ್ ಮಾಡಿದಾಗ. ಸೊ ಅದು ಈ ಥಿಯೇಟ್ರಲ್ಲಿ ಆಗ್ತಿತ್ತು. ಸೊ ಖುಷಿ. ನಿರ್ದೇಶಕರಾಗಿ ಈ ಸಿನಿಮಾದ ಹೊಸ ನಿರ್ದೇಶಕರು, ಅವರ ಒಂದು ನಿರ್ದೇಶನದ ಬಗ್ಗೆ ಹೇಳೋದಾದ್ರೆ ಹೇಳಿದೆ, ನೀವು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. ತುಂಬ ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡಿದ್ದಾರೆ. ಅದೇ ಹೇಳಿದೆ, ಒಂದು ಸೆನ್ಸಿಟಿವ್ ವಿಷಯನ ನಾನು ನೋಡಿರಲಿಲ್ಲ. ಈ ಅಂಗುಲಿ ಮಾಲ ಈ ರೀತಿ ಸ್ಟೋರಿಗಳು ಬಂದು ಕನ್ವರ್ಟ್ ಆಗೋದು, ಒಬ್ಬ ಕಿಲ್ಲರ್ ಕನ್ವರ್ಟ್ ಆಗೋದು, ಆ ರೀತಿ ಒಂದು ಮಗುನ ಇಟ್ಕೊಂಡು ತುಂಬ ಚೆನ್ನಾಗಿ ಅವರು ಎಕ್ಸಿಕ್ಯೂಷನ್ ಮಾಡಿದ್ದಾರೆ. ಅಂದರೆ ಫಸ್ಟು ಒಬ್ಬ ಸೂಪರ್ ಕಿಲ್ಲರ್ ಇದ್ದವನು ಕೊನೆಗೆ ಅವನೇ ಮಗು ಥರ ಕನ್ವರ್ಟ್ ಆಗೋದು ತುಂಬ ಚೆನ್ನಾಗಿ ಟ್ರಾನ್ಸಾಕ್ಷನ್ ತೋರಿಸಿದ್ದಾರೆ. ಮತ್ತು ಸೆಕೆಂಡ್ ಹಾಫ್ ಪ್ರೀ ಕ್ಲೈಮ್ಯಾಕ್ಸ್ ಟ್ವಿಸ್ಟು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಫಸ್ಟ್ ಡೈರೆಕ್ಷನ್ನು, ಫಸ್ಟ್ ಪ್ರೊಡಕ್ಷನು ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ನಮ್ಮ ಗತವೈಭವ ಅಂತ ಆಲ್ಮೋಸ್ಟ್ ಒಂದು 90% ಮುಗಿದಿದೆ. ಬಟ್ VFX ಜಾಸ್ತಿ ಇರೋದ್ರಿಂದ ಮೇ ಬಿ ನೆಕ್ಸ್ಟ್ ಇಯರ್ ಬರುತ್ತೆ ಅಂತ ಅನ್ಸುತ್ತೆ. ಇಲ್ಲ, ಈಗ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಮಂತ್ ಇಂದ ಮ್ಯಾಕ್ಸ್ ಬರ್ತಾ ಇದೆ, ಮಾರ್ಟಿನ್ ಬರ್ತಾ ಇದೆ, ತುಂಬ ಒಳ್ಳೊಳ್ಳೆ ಮೂವೀಸ್ ಬರ್ತಾ ಇದೆ. ಸೊ ಇಂಥವ್ರಿಗೂ ನೀವೆಲ್ಲ ಒಂದೇ ಕ್ವಶನ್ ಕೇಳಿದ್ರೆ ಜನ ಬರ್ತಿಲ್ಲ ಅಂತ, ಇನ್ನೇ ಜನ ಬರೋದು ಶುರು ಆಗುತ್ತೆ. ಅವೆಲ್ಲ ಒಂದು ಯಂಗ್ಸ್ಟರ್ಸ್ ಎಲ್ಲ ಸೇರಿ
ಸಪೋರ್ಟ್ ಆಗಲಿ ಮತ್ತು ಟೆಕ್ನಿಷಿಯನ್ಸ್ ವರ್ಕ್ ಆಗಲಿ ನಿಮಗೆ ಎದ್ದು ಕಾಣಿಸುತ್ತೆ. ಎಸ್ಪೆಷಲಿ ಮಹಿಳೆಯರಿಗೆ ತುಂಬ ಇಷ್ಟ ಆಗುತ್ತೆ. ಫ್ಯಾಮಿಲಿ ಸಮೇತ ಬನ್ನಿ. ರೆಸ್ಪಾನ್ಸ್ ಚೆನ್ನಾಗಿತ್ತು. ಔಟಾಕ್ ಆಗುತ್ತೆ ಅಂತ ನಂಬಿಕೆ ಇದೆ. ನೋಡಿ, ಅರಸಿ, ಆಶೀರ್ವಾದಿಸಿ. ಸರ್, ಡೈರೆಕ್ಟರ್ ಆಗಿ ಒಂದು ಲುಕ್ ಕೊಟ್ಟಿದ್ದಾರೆ ರಾಜ್ಯವರ್ಧನ್ ಅವರಿಗೆ, ಏನೇನು ಇಲ್ಲ ಸರ್, ಆ ಲುಕ್ಕೋಸ್ಕರನೇ ನಾವು ಸಿನಿಮಾ ಮಾಡಿದ್ದು. ನಾವು ರಾಕ್ಷಸ ಅಂತ ಅಂದ್ಕೊಂಡಾಗ ಆ ಹ್ಯೂಜ್ ಬಾಡಿ ಬೇಕಿತ್ತು, ಸರಿಗಿತ್ತದು. ಅದು ತಕ್ಕಂಗೆ ಇನ್ನೊಂದು ರಾಕ್ಷಸ ಬೇಕಿತ್ತು, ಅದು ದಿಲೀಪ್ ಸರು ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಖುಷಿ ಆಗ್ತಿದೆ. ಬಂದು ನೋಡಿ, ಇಷ್ಟ ಆಗುತ್ತೆ. ಸರ್, ಅಲ್ಲೂ ಲವ್ ಮಾಡೋಕ್ಕೆ ಹೊಡೆದಿದ್ದು, ಅಲ್ಲೂ ಲವೇ ಮಾಡಿದ್ದವರು. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಐ ಶುಡ್ ಥ್ಯಾಂಕ್ ಟು ಹಿಮ್. ಯಾಕಂದರೆ ಇವರು ಫಸ್ಟ್ ಫಿಲ್ಮ್ ನೋಡಿದಾಗ ನನಗೆ ಅರ್ಥ ಆಯ್ತು ಅವ್ರು ಎಷ್ಟು ಹ್ಯೂಜ್ ಆಗಿದ್ದಾರೆ, ಎಂಥ ಹ್ಯೂಜ್ ಪರ್ಸ್ನಾಲಿಟಿ ಅಂತ. ಸೊ ಅದರಿಂದ ಇನ್ಸ್ಪಿರೇಷನ್ ಆಗಿ ನಾನು ವರ್ಕೌಟ್ ಮಾಡಿ ಸೊ ಒಂದು ಲೆವೆಲ್ಗೆ ಮಾಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಡೈರೆಕ್ಟರ್, ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಅವ್ರ ಕ್ಯಾಮ್ರಾಮ್ಯಾನ್ ಆ್ಯಂಡ್ ಎವ್ರಿ ಒನ್. ಸೊ ಮೂವಿ ಅಂತೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಆ್ಯಂಡ್ ಎಲ್ಲರೂ ನೋಡಲೇಬೇಕು. ಸೊ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನೂ ಮೂವಿ ಚೆನ್ನಾಗಿ ಹೋಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ರೆಸ್ಪಾನ್ಸ್ ಹೇಗಿದೆ ನಿಮ್ಮ ಪ್ರಕಾರ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್? ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ನೀವೇ ನೋಡ್ತಾ ಇದ್ದೀರಾ. ಎಲ್ರಿಗೂ ಮೂವಿ ಬಿಗಿನಿಂಗಿಂದ ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರೋದ್ರಿಂದ ತುಂಬ ಇಷ್ಟ ಆಗ್ತಿದೆ. ಆ್ಯಂಡ್ ಇದು ಬರೀ ಆ್ಯಕ್ಷನ್ ಸೀಕ್ವೆನ್ಸ್ ಅಲ್ಲ, ಅದ್ರ ಜೊತೆಗೆ ಒಂದು ಕಾಂಟೆಂಟ್ ಇದೆ, ಒಂದು ಸ್ಟೋರಿ ಇದೆ. ಸೊ ಹಾಗಿರ್ಬೇಕಾದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ಕಮರ್ಷಿಯಲ್ ಪಾರ್ಟ್ ಬಿಟ್ಟು ಒಂದು ಸ್ಟೋರಿ ಅಂತ ಇದ್ದಾಗ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನಂದ್ರೆ ಕಾಮಿಡಿ ಸ್ವಲ್ಪ ಅಷ್ಟು ಬೇಗ ಹೋಗೋದು ನಮಗೆ ಇಷ್ಟ ಆಗಿಲ್ಲ. ಸ್ವಲ್ಪ ಕಾಮಿಡಿ ಮಾತ್ರ ಇನ್ನೂ ಇರಬೇಕಾಗಿತ್ತು. ಅವರು ಇನ್ನೂ ಜಾಸ್ತಿ ಎದುರು ನೋಡಿದ್ರೆ ಅವ್ರ ಕಡೆಯಿಂದ ಸೂಪರ್ ಆಗಿದೆ ಗುರು. ಏನು ಟ್ವಿಸ್ಟ್ ಅಂದರೆ ಟ್ವಿಸ್ಟು ಮಸ್ತಾಗಿದೆ. ಒಳ್ಳೆ ಪ್ರೇಮಿಕ, ಅವನು ಫೀಲಿಂಗಲ್ಲಿ ಆತ್ಮಹತ್ಯೆ ಆಗೋಕ್ಕೆ ಶರಣಾಗೋಕ್ಕೆ ಕಾರಣ ಏನು ಅಂತ ಇದರಿಂದ ನೋಡ್ಕೊಬೋದು. ಅವ್ರನ್ನ ನಂಬ್ಕೊಂಡಿರೋರು ಅವ್ರು ಹೋಗ್ಬಿಟ್ರೆ ಎಷ್ಟು ತೊಂದರೆ ಆಗುತ್ತೆ ಅಂತ ಅವ್ರಿಗೆ, ಆ ತೊಂದರೆನ ಕೋಪವಾಗಿ ಹೆಂಗೆ ಕೆಟ್ಟವರಾಗಿ ಬದಲಾಗ್ತಾರೆ ಅಂತದ್ದು ತೋರಿಸಿದ್ದಾರೆ. ಒಳ್ಳೆ ಫಿಲಮು, ಸೂಪರ್ ಆಗಿದೆ. ನೀವೆಲ್ಲರೂ ಬನ್ನಿ, ಫ್ಯಾಮಿಲಿ ಎಲ್ಲ ಆರಾಮಾಗಿ ಬಂದು ನೋಡ್ಬೋದು. ಒಳ್ಳೆ ಫಿಲಮು. ಏನು ಫೈಟು, ಏನು ಟ್ವಿಸ್ಟ್ ಅಂತ ಕೇಳ್ತೀರಾ? ಹಬ್ಬ ಸಾಕಾಗಿದೆ ಬ್ರದರ್. ಆ್ಯಕ್ಟಿಂಗ್ ಅಂತ ಸೂಪರ್ ಆಗಿದೆ. ನಾವಂತೂ ಡೈರೆಕ್ಟರ್ ಫಿದಾಗ್ಬಿಟ್ಟಿದ್ದೀರಂತೂ. ಫಸ್ಟ್ ಫಿಲಮ್ ಇಷ್ಟು ಸಕ್ಸಸ್ ಆಗಿ ಕೊಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಸೂಪರ್ 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 ಬ್ರದರ್, ಸೂಪರ್ ಆಗಿದೆ ಬ್ರದರ್. ಬಂದು ಎಲ್ಲ ನೋಡ್ಬಿಡಿ ಬ್ರದರ್. ಖುಷಿಯಾಗಿದ್ದೀನಿ, ಸಖತ್ ಖುಷಿಯಾಗಿದೆ ಬ್ರದರ್. ವರ್ತು ತುಂಬ ಚೆನ್ನಾಗಿದೆ ಮೂವಿ. ಒಂದು ಮಕ್ಳ ಕಾನ್ಸೆಪ್ಟ್ ಇದೆ, ಒಂಥರ ಡಿಫ್ರೆಂಟ್ ಸ್ಟೋರಿ ಇದೆ, ಮತ್ತು ಇಬ್ಬರು ಹೀರೋ ಇದೆ, ಇಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ನೀನಾದೇನ ಮೂವಿ ಇದು ಸೀರಿಯಲ್ ಮಾಡಿರೋರು ಹೀರೋ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದು ಥಿಯೇಟ್ರಲ್ಲಿ ನೋಡಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಒಳ್ಳೆಯ ಮೂವಿ, ಕನ್ನಡಿಗರು ಗೆಲ್ಲಿಸ್ಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕಷ್ಟ ಬಿದ್ದು ಮಾಡಿದ್ದಾರೆ. ಒಳ್ಳೆ ಫೈಟ್ಸ್ ಇದೆ, ಸಾಂಗ್ ಇದೆ. ದಯವಿಟ್ಟು ಕನ್ನಡಿಗರೆಲ್ಲ ಬಂದು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆ್ಯಕ್ಟಿಂಗ್ ಎಲ್ಲ ಹೇಗಿದೆ ಸರ್? ಎಲ್ರಿಗೂ ನಮಸ್ಕಾರ. ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲ ಸಖತ್ತಾಗಿದೆ. ಇನ್ನೂ ಎಷ್ಟು ದಿನ ಅಂತ ಆನ್ಲೈನ್ ಆರ್ಡರ್ ಮಾಡ್ತೀರಾ ಫುಡ್ನ? ಅವಾಗ ಆಫ್ಲೈನ್ ಬಂದು ಊಟ ಮಾಡಿ, ಚೆನ್ನಾಗಿ ಬಡಿಸಿದ್ದಾರೆ. ಸೊ ಇನ್ನು ಮುಂದೆ ಎಲ್ಲ ಕನ್ನಡ ಫಿಲ್ಮ್ಗಳು ಈ ಥರನೇ ಊಟ ಇರುತ್ತೆ. ಎಲ್ರಿಗೂ ಸಪೋರ್ಟ್ ಮಾಡಿ, ಎಲ್ರಿಗೂ ಗೆಲ್ಲಿಸಿ. ಥ್ಯಾಂಕ್ ಯು. ನಾನು ನಿಮ್ಮ ಸ್ಕೈಬಿ ಅಂತ. ಎಲ್ರಿಗೂ ನಮಸ್ಕಾರ ಸರ್. ತುಂಬ ಚೆನ್ನಾಗಿದೆ ಮೂವಿ, ಕಂಟೆಂಟು ಚೆನ್ನಾಗಿದೆ. ಪ್ರತಿಯೊಬ್ಬರು ಫ್ಯಾಮಿಲಿಯಿಂದ ಹಿಡಿದು ಲವರ್ಸ್ಲಿಂದ ಸ್ಟೂಡೆಂಟ್ವರೆಗೂ ಸಹ ಪ್ರತಿಯೊಬ್ಬರು ನೋಡ್ಬೋದು ಮೂವಿನ. ಪ್ರತಿಯೊಬ್ಬರು ಬಂದು ನೋಡಿ ಹರಿಸಿ ಚೆನ್ನಾಗಿ. ಜೈ